ಇತ್ತೀಚೆಗೆ ಆನ್ಲೈನ್ ರಮ್ಮಿಯಲ್ಲಿ ಹಣ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಖ್ಯೆ ಹೆಚ್ಚಾಗ್ತಿದೆ. ಆರಂಭದಲ್ಲಿ ಹಣದ ಆಮಿಷ ತೋರಿಸುವ ಗೇಮ್ಗಳು ನಂತರ ದುಡ್ಡು ಪೀಕಲು ಶುರು ಮಾಡ್ತವೆ. ಆನ್ಲೈನ್ ಗೇಮ್ನಲ್ಲಿ ಸಾವಿರಾರು ರೂಪಾಯಿಯಿಂದ ಹಿಡಿದು ಲಕ್ಷಾಂತರ ರೂಪಾಯಿಯವರೆಗೂ ದುಡ್ಡು ಕಳೆದುಕೊಂಡವರಿದ್ದಾರೆ. ಇದೊಂದು ರೀತಿ ಚಟವಾಗಿ ಮಾರ್ಪಟ್ಟಿದೆ. 200-300 ಹಣ ಹಾಕಿದಾಗ ಗೆಲ್ತಾರೆ, ಲಕ್ಷಗಟ್ಟಲೆ ಹಣ ಹಾಕಿದಾಗ ಗೆಲ್ಲಲ್ಲ. ಆನ್ಲೈನ್ ಗೇಮ್ ಸಾಫ್ಟ್ವೇರ್ನಲ್ಲೇ ತಿರುಚಲಾಗಿದೆ. ಆನ್ಲೈನ್ ಗೇಮ್ ಆಡಿ ಇಲ್ಲೊಬ್ಬ ವ್ಯಕ್ತಿ 3 ಕೋಟಿ ಕಳೆದುಕೊಂಡಿದ್ದಾನೆ. ಇದೀಗ ವ್ಯಕ್ತಿ ಆನ್ಲೈನ್ ಗೇಮ್ ಒಂದರ ಸಿಇಒ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಗೇಮಿಂಗ್ ಆಪ್ನಿಂದ 3 ಕೋಟಿ ವಂಚನೆ ಆರೋಪಿಸಿ ಪಾಕೆಟ್ 52 ಆಪ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆನ್ಲೈನ್ ಜೂಜಿನ ಆಪ್ ಆಗಿರುವ ಪಾಕೆಟ್ 52ನಲ್ಲಿ ಜೂಜಿನ ಮೋಜಿಗೆ ಬಿದ್ದು ನಿಶಾಂತ್ ಶ್ರೀವತ್ಸ ಅನ್ನೋರು 3 ಕೋಟಿ ಹಣ ಕಳೆದುಕೊಂಡಿದ್ದಾರೆ. ಸಣ್ಣ ಪುಟ್ಟ ಬೆಟ್ಟಿಂಗ್ ಹಾಕಿದಾಗ ಗೆಲ್ಲಲು ಅನುವು ಮಾಡಿಕೊಡ್ತಾರೆ. ದೊಡ್ಡ ಮಟ್ಟದ ಬೆಟ್ಟಿಂಗ್ ಹಾಕಿದ ವೇಳೆ ಸೋಲಿಸ್ತಾರೆ. ನಾವು ಆಟವಾಡಿದ ಟೇಬಲ್ನ ಮಾಹಿತಿ ನೀಡೋದಿಲ್ಲ. ಈ ಆಪ್ನಲ್ಲಿ ಸಾಕಷ್ಟು ಲೋಪಗಳಿದ್ದು ಯಾವುದೇ ರೀತಿಯ ಸೆಕ್ಯೂರಿಟಿ ಇರೋದಿಲ್ಲ. ನಮ್ಮ ಹಣವನ್ನ ದುರುಪಯೋಗ ಮಾಡಿಕೊಂಡು ಆಪ್ನಿಂದ ವಂಚನೆ ಆಗಿದೆ ಎಂದು ಆರೋಪ ಮಾಡಿದ್ದಾರೆ. ಯಾವಾಗ ದೂರುದಾರ ಪಾಕೆಟ್ 52 ವಿರುದ್ಧ ದೂರು ದಾಖಲು ಮಾಡಲು ಮುಂದಾದ್ರು, ಈ ವೇಳೆ ಪಾಕೆಟ್ 52ದಿಂದ ಸಾಕಷ್ಟು ಕರೆಗಳು ಬಂದಿವೆ. ನೀವು ಈಗ ಬೆಟ್ಟಿಂಗ್ ಹಾಕಿ ಗೆಲ್ತೀರಾ ಎಂದು ಭರವಸೆ ನೀಡಿದ್ದಾರಂತೆ. ಹೀಗಾಗಿ ಪಾಕೆಟ್ 52 ಆಪ್ ಸಾಕಷ್ಟು ಗ್ರಾಹಕರಿಗೆ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಪ್ ವಿರುದ್ಧ ಸೆಂಟ್ರಲ್ ಸಿಎನ್ನಲ್ಲಿ ಪ್ರಕರಣ ದಾಖಲಾಗಿದೆ.